ನಮಸ್ತೆ ಸ್ನೇಹಿತರೆ, ಯೂನಿಕ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಪ್ರಿಯ ವೀಕ್ಷಕರೇ, ನಿಮ್ಗೆಲ್ಲ ಟೈಟಾನಿಕ್ ಹಡಗು ದುರಂತದ ಬಗ್ಗೆ ಗೊತ್ತಿರಬಹುದು. ಈ ದುರಂತದ ಬಗ್ಗೆ ಬಂದ ಹಾಲಿವುಡ್ ಸಿನಿಮಾವನ್ನ ಜಗತ್ತಿನ ಬಹುತೇಕ ಜನ ನೋಡಿದ್ದಾರೆ. ನೀವು ಈ ಚಿತ್ರವನ್ನ ನೋಡದೇ ಇದ್ರೆ ದಯವಿಟ್ಟು ಒಮ್ಮೆ ನೋಡಿ. 1911ರಲ್ಲಿ ಟೈಟಾನಿಕ್ ದುರಂತ ಸಂಭವಿಸಿತು. ನಂತರ ಹಡಗು ಏನಾಯಿತು ಅಂತ ಪತ್ತೆ ಹಚ್ಚೋದಕ್ಕೆ ಹಲವಾರು ವರ್ಷಗಳೇ ಬೇಕಾಯಿತು. ಈ ದುರಂತದ ಹಿಂದಿನ ಮಿಸ್ಟರಿಯನ್ನ ಪತ್ತೆ ಹಚ್ಚೋದಕ್ಕೆ ಅದೆಷ್ಟೋ ಪ್ರಯತ್ನಗಳೇ ನಡೆದವು. ಆದರೆ ಅದ್ಯಾವ ಪ್ರಯತ್ನವೂ ಕೂಡ ಟೈಟಾನಿಕ್ ದುರಂತಕ್ಕೆ ಕಾರಣ ಏನು, ಮುಳುಗಿ ಹೋದ ಟೈಟಾನಿಕ್ ಹಡಗು ಎಲ್ಲಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಲೇ ಇಲ್ಲ. ಹೀಗೆ 77 ವರ್ಷಗಳು ಕಳೆದು ಹೋಗುತ್ತೆ. 1980ರಲ್ಲಿ ಅಮೆರಿಕದ ನೇವಿಯೋ ಆಫೀಸರ್ ರಾಬರ್ಟ್ ಬಲಾರ್ಡ್ ಎಂಬಾತ ಸಾಗರದ ಗರ್ಭದಲ್ಲಿ ಹುದುಗಿದ್ದ ವಿಶ್ವದ ದೈತ್ಯ ಹಡಗನ್ನ ಪತ್ತೆ ಹಚ್ಚುತ್ತಾರೆ. ಟೈಟಾನಿಕ್ನ ಈ ಅವಶೇಷಗಳು ನ್ಯೂಬೌಂಡ್ ಲ್ಯಾಂಡ್ನ ಸಮೀಪ ಸಿಕ್ಕಿದ್ವು. ಟೈಟಾನಿಕ್ನ ಈ ಅವಶೇಷಗಳು ಇತಿಹಾಸದ ಗರ್ಭದಲ್ಲಿ ಅಡಗಿರುವ ಕೆಲವೊಂದು ಪ್ರಶ್ನೆಗಳನ್ನು ಹುಟ್ಟುಹಾಕಿದ್ವು. 2 ಭಾಗವಾಗಿ ತುಂಡವಾಗಿದ್ದ ಹಡಗು 12,500 ಫೀಟ್ ಆಳ, ಅಂದರೆ ಸಮುದ್ರದಿಂದ 4 ಕಿಲೋಮೀಟರ್ ಕೆಳಗೆ ಪತ್ತೆಯಾಗಿತ್ತು. ಟೈಟಾನಿಕ್ ಹಡಗು 2 ತುಂಡಾಗಿದ್ದು ಹೇಗೆ ಅನ್ನೋ ಬಗ್ಗೆ ಹಲವು ವಾದಗಳಿದೆ. ಸಾಮಾನ್ಯವಾಗಿ ಗೊತ್ತಿರೋ ಪ್ರಕಾರ ಮಂಜುಗೆಡ್ಡೆಗೆ ಡಿಕ್ಕಿ ಹೊಡೆದು ಹಡಗು 2 ತುಂಡಾಯಿತು ಅನ್ನಲಾಗಿದೆ. ಆದರೆ ಟೈಟಾನಿಕ್ ದಿ ನ್ಯೂ ಎವಿಡೆನ್ಸ್ ಡಾಕ್ಯುಮೆಂಟರಿ ಪ್ರಕಾರ ಹಡಗಿನಲ್ಲಿ ಸಂಭವಿಸಿದ ಬೆಂಕಿಯಿಂದ ಟೈಟಾನಿಕ್ 2 ಭಾಗವಾಯಿತು ಎನ್ನಲಾಗುತ್ತೆ. ಯಾವಾಗ ಟೈಟಾನಿಕ್ ಸಿಕ್ತೋ ಆ ಸಂದರ್ಭದಲ್ಲಿ ಈ ಹಡಗಿನಲ್ಲಿ ಅಮೂಲ್ಯ ವಸ್ತುಗಳನ್ನು ಹೊರತೆಗೆಯಲಾಗುತ್ತೆ. ಆದರೆ ಹಡಗನ್ನು ಮಾತ್ರ ಮೇಲೆತ್ತೋಕೆ ಪ್ರಯತ್ನ ನಡೀಲೇ ಇಲ್ಲ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಇಲ್ಲಿವರೆಗೂ ಟೈಟಾನಿಕ್ ಹಡಗನ್ನು ಹೊರತೆಗೆಯಲು ಸಾಧ್ಯವೇ ಆಗಿಲ್ಲ. ಒಂದು ವೇಳೆ ಟೈಟಾನಿಕ್ ಅನ್ನು ಹೊರತೆಗೆದು ಸಂಶೋಧನೆ ಮಾಡಿದರೆ ಟೈಟಾನಿಕ್ ದುರಂತದ ಬಗ್ಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತ್ತೋ ಏನೋ. ಅಷ್ಟಕ್ಕೂ ಇಷ್ಟೊಂದು ತಂತ್ರಜ್ಞಾನ ಇದ್ರೂ ಕೂಡ ಹಡಗನ್ನ ಇನ್ನೂ ಯಾಕೆ ಮೇಲೆತ್ತಲು ಸಾಧ್ಯವಾಗಿಲ್ಲ ಅನ್ನೋ ಪ್ರಶ್ನೆಗೆ ನಾವು ನಿಮಗೆ ಉತ್ತರ ಹೇಳ್ತೀವಿ ನೋಡಿ. ನಿಮಗೆ ಮತ್ತೊಂದು ವಿಚಾರ ತಿಳಿದಿರಲೇಬೇಕು. ಟೈಟಾನಿಕ್ ಹಡಗನ್ನ ಹೊರತೆಗೆಯಲು ತುಂಬಾ ಪ್ರಯತ್ನಗಳು ನಡೆದಿದೆ. ಟೈಟಾನಿಕ್ ಹಡಗು ತುಂಬಾ ವರ್ಷಗಳ ಕಾಲ ಸಮುದ್ರದಲ್ಲೇ ಇತ್ತು. ಅದರ ಮೇಲೆ ಪಾಚಿ ಬೆಳೆದಿತ್ತು, ತುಕ್ಕು ಕೂಡ ಹಿಡಿದಿತ್ತು. ಒಂದು ವೇಳೆ ಕೇಬಲ್ನಿಂದ ಅಥವಾ ಬೇರೆ ಯಾವುದೇ ತಂತ್ರಜ್ಞಾನ ಬಳಸಿ ಮೇಲೆತ್ತೋ ಕೆಲಸ ಅಷ್ಟೊಂದು ಸುಲಭವಾಗಿರಲಿಲ್ಲ. ಸಬ್ಮೆರಿನ್ ಹಾಗೂ ಮ್ಯಾಗ್ನೆಟ್ನ ಸಹಾಯದಿಂದ ಮೇಲೆತ್ತುವ ಪ್ರಯತ್ನ ಮಾಡಬಹುದು ಅನ್ನೋ ಸಲಹೆಗಳು ಕೂಡ ಕೇಳಿ ಬಂದವು. ಆದರೆ ಕಾರ್ಯಾಚರಣೆಗೆ ಕೆಲವೊಂದು ಅಡ್ಡಿಗಳು ಇದ್ದವು. ಅದರಲ್ಲಿ ಮೊದಲನೇದು ಈ ಹಡಗಿನ ತೂಕ. ಟೈಟಾನಿಕ್ ಹಡಗಿನ ತೂಕ ಬರೋಬ್ಬರಿ 1,43,000 ಟನ್ ಇತ್ತು. ಅದರ ಮೇಲೆ ನೀರಿನ ಒತ್ತಡ ಕೂಡ ಇತ್ತು. ಟೈಟಾನಿಕ್ ನೀರಿನ ಆಳದಲ್ಲಿ ಇರೋದ್ರಿಂದ ಅಷ್ಟೊಂದು ಆಳದಲ್ಲಿ ನೀರಿನ ಒತ್ತಡ ತುಂಬಾನೇ ಇರುತ್ತೆ. ಹೀಗಾಗಿ ಇದು ಅಸಾಧ್ಯ ಕೆಲಸವಾಗಿತ್ತು. ನಂತರ 21ನೇ ಶತಮಾನದಲ್ಲಿ ಆರಂಭದಲ್ಲಿ ವಿಜ್ಞಾನಿಗಳಿಗೆ ಒಂದು ಐಡಿಯಾ ಹೊಳೆಯುತ್ತೆ. ಅದೇನಪ್ಪಾ ಅಂದರೆ ಪಿಂಗ್ ಪಾಂಗ್ ಬಾಲ್ಗಳ ಸಹಾಯದಿಂದ ಈ ಹಡಗನ್ನ ಮೇಲೆತ್ತೋ ಪ್ರಯತ್ನ ಮಾಡಬಹುದು ಅನ್ನೋದು. ಆಶ್ಚರ್ಯ ಆದರೂ ಇದು ಸತ್ಯ. ಲೈಟ್ ವೇಟ್ ಇರುವ ಈ ಪಿಂಗ್ ಪಾಂಗ್ ಬಾಲ್ಗಳನ್ನು ಹಡಗಿನ ಒಳಗೆ ತುಂಬಿದ್ರೆ ಮೇಲೆತ್ತಬಹುದು ಅನ್ನೋದು ವಿಜ್ಞಾನಿಗಳ ವಾದವಾಗಿತ್ತು. ಈ ಬಾಲ್ಗಳು ಅಷ್ಟೊಂದು ಆಳಕ್ಕೆ ಹೋಗುವ ಮುನ್ನವೇ ಒಡೆದು ಹೋಗುತ್ತೆ ಅನ್ನೋ ಬಗ್ಗೆ ವಿಜ್ಞಾನಿಗಳು ಯೋಚನೆಯನ್ನೂ ಮಾಡಿರಲಿಲ್ಲ. ನಂತರ ಬಲೂನ್ ಸಹಾಯದಿಂದ ಈ ಹಡಗನ್ನ ಮೇಲೆತ್ತಬಹುದು ಅನ್ನೋ ಐಡಿಯಾ ಕೂಡ ಹೊಳೆಯುತ್ತೆ. ಹೀಲಿಯಂ ಬಲೂನ್ಗಳನ್ನು ಟೈಟಾನಿಕ್ಗೆ ಕಟ್ಟಿ ನಂತರ ಬಲೂನ್ಗಳು ಮೇಲೆ ಎತ್ತಬಹುದು ಅಂತ ಅಂದಾಜಿಸಲಾಗಿತ್ತು. ಆದರೆ ಯೋಚನೆ ಮಾಡೋದು ತುಂಬಾನೇ ಸುಲಭ. ನಾವು ಅಂದ್ಕೊಂಡಂತೆ ಆಗಬೇಕಲ್ವಾ? ಈ ಬಲೂನ್ಗಳನ್ನು ನೀರಿನ ಒಳಗೆ ಹೇಗೆ ತೆಗೆದುಕೊಂಡು ಹೋಗೋದು ಅನ್ನೋ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರ ಇರಲಿಲ್ಲ. ನಂತರ ಇನ್ನೊಂದು ಐಡಿಯಾ ಬರುತ್ತೆ. ಮಂಜುಗೆಡ್ಡೆಯ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ. ನೀವು ನೋಡಿರಬಹುದು, ಮಂಜುಗೆಡ್ಡೆ ನೀರಿನಲ್ಲಿ ಹಾಕಿದಾಗ ಮಂಜುಗೆಡ್ಡೆ ತೇಲುತ್ತೆ. ಇದೇ ಐಡಿಯಾ ಇಟ್ಕೊಂಡು ಆರ್ಥೋಡೋ ಹೆಕ್ಕಿ ಎಂಬಾತ ಟೈಟಾನಿಕ್ ಅನ್ನ ಒಂದು ಮಂಜುಗಡ್ಡೆಯಾಗಿ ಪರಿವರ್ತನೆ ಮಾಡೋಕೆ ಯೋಜನೆ ರೂಪಿಸ್ತಾರೆ. ಆದರೆ ಅದೂ ಸಾಧ್ಯವಾಗೋದಿಲ್ಲ. ಅಮೆರಿಕದ ಇಂಜಿನಿಯರ್ ಜಾನ್ ಬಿಯರ್ ಎಂಬಾತ ಇಂಥದ್ದೇ ಒಂದು ಉಪಾಯ ಮಾಡ್ತಾನೆ. ಇದಕ್ಕಾಗಿ ಆತ ಲಿಕ್ವಿಡ್ ನೈಟ್ರೋಜನ್ ಉಪಯೋಗಿಸೋಕೆ ಮುಂದಾಗ್ತಾನೆ. ಈ ಹಡಗು ಮೇಲಕ್ಕೆ ಎತ್ತಬೇಕಂದ್ರೆ ಬರೋಬ್ಬರಿ 1/2 ಮಿಲಿಯನ್ ಲಿಕ್ವಿಡ್ ನೈಟ್ರೋಜನ್ನ ಅವಶ್ಯಕತೆ ಇತ್ತು. ಅಷ್ಟೊಂದು ಪ್ರಮಾಣದ ಲಿಕ್ವಿಡ್ ನೈಟ್ರೋಜನ್ ಅನ್ನ ಸಮುದ್ರದ ಆಳಕ್ಕೆ ತಲುಪಿಸೋಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಈ ಐಡಿಯಾ ಕೂಡ ಫೇಲ್ ಆಗುತ್ತೆ. ನಂತರ ಹಡಗು ನಿರ್ಮಾಣದ ದಿಗ್ಗಜ ಮಿಖಿಲ್ ರುಡ್ನಿಸ್ಕಿವಾ ಒಂದು ಸಲಹೆ ನೀಡ್ತಾರೆ. ಮಿಖಿಲ್ ಸಬ್ಮರೀನ್ ನಿರ್ಮಾಣದಲ್ಲಿ ಹೆಸರುವಾಸಿಯಾಗಿದ್ರು. ಅವರು ನಿರ್ಮಿಸಿದ ಸಬ್ಮರೀನ್ಗಳು ವಿಶ್ವ ಯುದ್ಧದ ಸಂದರ್ಭದಲ್ಲಿ ಉಪಯೋಗಿಸಲಾಗ್ತಾ ಇತ್ತು. ಇವರ ಪ್ರಕಾರ ಈ ಹಡಗನ್ನ ಮೇಲಕ್ಕೆ ಎತ್ತಬೇಕಂದ್ರೆ ಮೊದಲು ಅದನ್ನ ಕ್ಲೀನ್ ಮಾಡಬೇಕಿತ್ತು. ಅದಕ್ಕಾಗಿ ಪವರ್ಫುಲ್ ಹೈಡ್ರೋ ಇನ್ಸುಲೇಷನ್ನ ಅವಶ್ಯಕತೆ ಇತ್ತು.
ಇದರ ಸ್ವಚ್ಛತೆ ನಂತರ ಕೇಬಲ್ ಸಹಾಯದಿಂದ ಟೈಟಾನಿಕ್ ಅನ್ನ ಖಾಲಿ ಪರ್ಟೋನ್ ಟೈಟಾನಿಕ್ಗೆ ಅಟ್ಯಾಚ್ ಮಾಡೋಕೆ ನಿರ್ಧರಿಸಲಾಯಿತು. ಇದೆಲ್ಲ ಕೆಲಸಗಳನ್ನ ಮಿಷಿನ್ಗಳೇ ಮಾಡ್ತಿದ್ವು. ನಂತರ ಬೇಕಾದಂತಹ ಸಬ್ಮರೀನ್ ನಿರ್ಮಿಸೋಕೆ ಪ್ಲಾನ್ ಮಾಡಲಾಗಿತ್ತು. ಅದರ ಟ್ಯಾಂಕ್ಗಳಲ್ಲಿ ಗ್ಯಾಸ್ ಹಾಕೋಕೆ ನಿರ್ಧರಿಸಲಾಗಿತ್ತು. ಈ ಕಾರ್ಯಾಚರಣೆಗೆ ಭಾರೀ ಪ್ರಮಾಣದಲ್ಲಿ ವಿದ್ಯುತ್ನ ಅವಶ್ಯಕತೆ ಇತ್ತು. ಮಿಕೆಲ್ನ ಪ್ರಕಾರ ಬರೋಬ್ಬರಿ 20 ಮಿಲಿಯನ್ ಕಿಲೋವ್ಯಾಟ್ ವಿದ್ಯುತ್ ಈ ಯೋಜನೆಗೆ ಬೇಕಾಗಿತ್ತು. ಅಂದರೆ ಪವರ್ ಪ್ಲಾಂಟ್ ಇದಕ್ಕಂತಾನೇ ಬೇಕಾಗುತ್ತೆ. ಇಂಥದ್ದೊಂದು ಪವರ್ ಪ್ಲಾಂಟ್ ನೀರಿನ ಆಳದಲ್ಲಿ ಮಾಡಬಹುದಿತ್ತು. ಆದರೆ ಭವಿಷ್ಯದ ದೃಷ್ಟಿಯಿಂದ ಅದು ಉಪಯೋಗಕ್ಕೆ ಬರ್ತಾ ಇರಲಿಲ್ಲ. ಅಷ್ಟಕ್ಕೂ ಯಾವುದೇ ಕಂಪನಿಯಾದರೂ ಮೊದಲು ಲಾಭ ನೋಡ್ತಾರೆ. ಲಾಭ ಇಲ್ಲದೆ ಇದ್ದರೆ ಸುಮ್ಮನೆ ಅಷ್ಟೊಂದು ಖರ್ಚು ಮಾಡಿ ಪ್ರಯೋಜನ ಏನು? ಟೈಟಾನಿಕ್ ಹೇಗೆ ಮೇಲಕ್ಕೆ ಎತ್ತೋದು ಅನ್ನೋದಕ್ಕಿಂತ ಯಾಕೆ ಮೇಲಕ್ಕೆತ್ತಬೇಕು ಅನ್ನೋ ಪ್ರಶ್ನೆಗಳು ಮೂಡಿದ್ವು. ಅತ್ಯಮೂಲ್ಯ ವಸ್ತುಗಳನ್ನು ಆಗಲೇ ಮೇಲಕ್ಕೆತ್ತಲಾಗಿದೆ. ಉಳಿದಿರೋದು ಅವಶೇಷ ಮಾತ್ರ. ಒಂದು ವೇಳೆ ಕೋಟಿ ಕೋಟಿ ಖರ್ಚು ಮಾಡಿ ಮೇಲಕ್ಕೆತ್ತಿ ಟೈಟಾನಿಕ್ ಮ್ಯೂಸಿಯಂ ಮಾಡಿದ್ರೂ ಕೂಡ ಹಾಕಿದ ಹಣ ವಾಪಸ್ ಬರಬೇಕಂದ್ರೆ 100 ವರ್ಷಗಳೇ ಬೇಕಾಗುತ್ತೆ. ಹೀಗಾಗಿ ಯಾರೂ ಕೂಡ ರಿಸ್ಕ್ ತೆಗೆದುಕೊಳ್ಳೋಕೆ ಮುಂದಾಗಲಿಲ್ಲ. ಸ್ನೇಹಿತರೆ, ಟೈಟಾನಿಕ್ ಸಾಗರದ ಆಳದಲ್ಲಿ ಹುದುಕಿ 100 ವರ್ಷಗಳೇ ಕಳೆದು ಹೋಗಿದೆ. ನೀರಿನಲ್ಲಿರೋ ಬ್ಯಾಕ್ಟೀರಿಯಾಗಳು ಹಡಗನ್ನು ತಿನ್ನುತ್ತವೆ. ಒಂದು ಸಂಶೋಧನೆಯ ಪ್ರಕಾರ ಕೆಲವು ವರ್ಷಗಳಲ್ಲಿ ಈ ಬ್ಯಾಕ್ಟೀರಿಯಾಗಳು ಹಡಗನ್ನು ತಿಂದು ತೆಗೆದವಂತೆ. ಯುನೆಸ್ಕೋ ಕೂಡ ಈ ಹಡಗನ್ನು 2001ರಲ್ಲಿ ನೀರಿನಲ್ಲಿರುವ ಪಾರಂಪರಿಕ ತಾಣ ಅಂತ ಹೇಳಿದೆ. ಈ ಹಡಗನ್ನು ಮೇಲಕ್ಕೆತ್ತಲು ಖರ್ಚು ಮಾಡೋ ಬದಲು ಅದೇ ಹಣವನ್ನು ಉಪಯೋಗಿಸಿ ಟೈಟಾನಿಕ್ಗಿಂತ ದೊಡ್ಡ ಹಡಗನ್ನು ನಿರ್ಮಿಸಬಹುದು. ಹೀಗಾಗಿ ಈ ಹಡಗನ್ನು ನೀರಿನಿಂದ ಮೇಲಕ್ಕೆತ್ತಲೇ ಎತ್ತಲಿಲ್ಲ. ಇನ್ನು ಮುಂದೆಯೂ ಎತ್ತಲ್ಲ. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯ ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀವಿ. ಬಾಯ್ ಬಾಯ್.